ಮಾತಾಡೋಣ. ನಮಸ್ಕಾರ ಸರ್, ನೀವು ಈಗ ಸಂಕೀರ್ತನ ಚಲನಚಿತ್ರನ ನೀವು ವೀಕ್ಷಿಸಿದ್ರಲ್ಲ, ನಿಮ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಈ ಚಿತ್ರದ ಬಗ್ಗೆ. ಅಭಿಪ್ರಾಯ ಅನ್ನೋದಕ್ಕಿಂತ ನಮ್ಮ ಒಳಗಿನ ಯಾವ ಒಂದು ಶಕ್ತಿ ಭಗವಂತನಲ್ಲಿ ನಂಬಿಕೆ ಇದೆಯೋ ಅದನ್ನ ಈ ರೂಪದಲ್ಲಿ ತಂದು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಇನ್ನೇನೂ ಇಲ್ಲ, ಬೇರೆ ವಿಶೇಷ. ಯಾಕಂದ್ರೆ ಇದು ಒಳ್ಳೆಯ ಒಂದು ದೊಡ್ಡ ಪ್ರಯತ್ನ. ಈ ಪ್ರಯತ್ನ ಹೀಗೆ ನಡೆಯಲಿ. ನಮ್ಮಂತ ಸಹಸ್ರಾರು ಲಕ್ಷಾಂತರ ಕೋಟಿ ಜನ ಯಾರಿದ್ದಾರೆ ಭಗವತ್ ಭಕ್ತರಿಗೆ ಇಂತಹ ಒಂದು ರಸದೌತನ್ನು ಮುಡಿಸಲಿ. ಭಗವಂತ ಹರಿವಾಯು ಆದಿಯಾಗಿ ಯತಿವರೆಯಲ್ಲಿ ದಾಸವರನ್ನೇ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ವಿಜಯ್ ಭಾಸ್ಕರ್ ಅವರಿಗೆ ಇರಲಿ. ನೂರಾರು ಚಿತ್ರಗಳನ್ನು ಹೀಗೆ ನಿರ್ಮಿಸಲಿ ಅಂತ ಆಶಿಸ್ತೇವೆ. ಥ್ಯಾಂಕ್ ಯು ಸರ್. ನಿಮ್ಗೆ ಏನ್ ಅನಿಸ್ತು? ನಾ ಹೇಳ್ಬೇಕಂದ್ರೆ ಎಷ್ಟೊಂದೆಲ್ಲ ಇಲ್ಲಿ ಅಪರೂಪವಾದ ವಿಶೇಷವಾದ ನೀವು ಕೃತಿಗಳನ್ನ ಆರಿಸಿದೀರಾ. ನಾ ಮೊದಲನೇ ಸಲಿ ನಮ್ಮ ಅಕ್ಕಂಗಿರು ನಮ್ ಕಸಿನ್ಸ್ ಜೊತೆ ಎಲ್ಲ ಬಂದಿದ್ದೆ, ಬಹಳ ಚೆನ್ನಾಗ್ ಅನ್ನಿಸ್ತು. ಅವತ್ತು ತಾವು ಬಂದಿದ್ರ ಅವ್ರು ಬಂದು ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ. ನನ್ ಮಗ್ಳಿಗೆ ಟೈಮ್ ಇರ್ಲಿಲ್ಲ, ನಾವು ಊರಲ್ಲಿ ಇರ್ಲಿಲ್ಲ. ಇವತ್ತೇನೋ ಸಡನ್ ಆಗಿ ನೋಡ್ದಾಗ ಇತ್ತು, ಮತ್ತೆ ಚೆಕ್ ಅಂತ ನೋಡಿ ಕರ್ಕೊಂಡ್ ಬಂದಿರೋದು. ಇದ್ರಲ್ಲಿ ನಾವ್ ಎಷ್ಟೊಂದೆಲ್ಲ ಹೇಳಕ್ ಆಗದೆ ಇರೋದು ನಮ್ಗೆ ಗೊತ್ತಿರಲ್ಲ. ಅದು ಕಥಾ ರೂಪದಲ್ಲಿ ತುಂಬಾ ಚೆನ್ನಾಗಿ ನೀವು ವರ್ಣಿಸಿ ಅವಳು ಎಷ್ಟೊಂದು ಪ್ರಶ್ನೆ ಕೇಳ್ತಾಳೆ. ಕೂತ್ಕೊಂಡಿದ್ದಾಗಲೇ ಎಷ್ಟೊಂದು ಕೇಳ್ತಾ ಇದ್ಲು, ನನಗ್ ಗೊತ್ತಿರ್ಲಿಲ್ಲ. ಈಗ ಮತ್ತೆ ನಾವು ಮನೆಗೆ ಹೋಗುವಾಗ ಕೇಳ್ತಾಳೆ. ಅದ ನನಗೆ ಉತ್ತರ ಕೊಡಕ್ ಆಗಲ್ಲ. ನಮ್ ತಂದೆಯವ್ರು ಕೇಳ್ಬೇಕು, ವಯಸ್ಸಾದವರು, ಅವ್ರಿಗೆ ಗೊತ್ತಿರತ್ತೆ. ಸೊ ಈ ತರ ಮಾಡೋದ್ರಿಂದ ಇವ್ರಿಗೂ ನಮ್ಗೆ ಅಲ್ಲದೆ ಇರೋದು ಅವ್ರು ಹೆಂಗ್ ಹೇಳ್ತೀವಿ, ಬಟ್ ಸ್ವಲ್ಪ ನಾವು ಕಲ್ತ್ಕೊಂಡು ಇದ್ರ ಕಡೆ ಸ್ವಲ್ಪ ಒಲವು ಇರುತ್ತೆ. ಚೆನ್ನಾಗಿ ತುಂಬಾ ಧನ್ಯವಾದಗಳು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೇಡಮ್, ಹೇಗೆ ಅನ್ನಿಸ್ತು ನಿಮ್ ಸಿನಿಮಾ ನೋಡಿ? ಏನ್ ಅನಿಸ್ತು? ಸಾಂಗ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಅಂದ್ರೆ ಈ ತರ ಬೇರೆ ನೋಡಿಲ್ಲ, ನೋಡ್ತಿದ್ದು. ಈಗ ಡಿಜಿಟಲ್ ಯುಗ ಅಲ್ಲ, ಓದೋದು ತುಂಬಾ ಕಡಿಮೆ ಆಗ್ತಿದೆ. ಹಾಗಾಗಿ ಮಕ್ಕಳಿಗೆ ತೋರಿಸಿದಾಗ ನಿಮ್ಗೆ ಹಳೆಯದಾದ ವಿಷಯಗಳು ಗೊತ್ತಾಗುತ್ತೆ. ಇಷ್ಟು ವಿಷಯಗಳನ್ನ ನಾವು ದೊಡ್ಡ ಗ್ರಂಥಗಳನ್ನ ಓದಬೇಕಾಗುತ್ತೆ. ನಮ್ಮ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿರ್ತಕ್ಕಂಥ JM ಪ್ರಹ್ಲಾದ್ ಅವರು ಹಿಂದೆ ನಿಮಗೆ ಇದು ಜಗನ್ನಾಥದಾಸರು ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು, ಪ್ರಸನ್ನ ವೆಂಕಟದಾಸರು, ಈ ತರದ ಎಲ್ಲಾ ದಾಸರ ಚಿತ್ರಗಳನ್ನ ಅವರೇ ಬರ್ತಾರೆ JM ಪ್ರಹ್ಲಾದ್ ಅಂತ. ಪದ್ಮಕಲಾ ಅವರು ಮುಖ್ಯ ಪ್ರಧಾನವಾಗಿ ಪಾತ್ರನೂ ಮಾಡಿದ್ದಾರೆ ಸೌಮ್ಯ ನಾಯಕಿಯಾಗಿ. ಆಮೇಲೆ ಮೇನ್ ಪ್ರೊಡ್ಯೂಸರ್ ಬಂದಿದ್ರು, ಒಂದ್ ತಿಂಗಳಿಂದ ಕಲಾ ನಿರ್ದೇಶನ ಅದೆಲ್ಲ ಅವರೇ ಮಾಡಿದ್ದಾರೆ. ನಾನು ವಿಜಯ್ ಭಾಸ್ಕರ್ ಅಂತ ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ವರ್ಕ್ ಮಾಡಿದ್ವಿ. ಮೂವಿಗೆ ಸುಮಾರು 2.5 ವರ್ಷ ಕಷ್ಟಪಟ್ಟು ಮೂವಿನ ತೆಗೆದಿದ್ದೀವಿ. ನೀವು ಐಡೆಂಟಿಫೈ ಮಾಡಿದ್ರೆ ದಯಾಳು ಪಾತ್ರದಲ್ಲಿ ನಾನು ಮಾಡಿದ್ದೀನಿ. ದಯಾಳು ಪಾತ್ರ ಹೇಗನ್ನಿಸ್ತು ನಿಮ್ಗೆಲ್ಲ? ಹೇಗನ್ನಿಸ್ತು ಮೂವಿ? ತುಂಬಾ ಚೆನ್ನಾಗಿದೆ. ಪದ್ಮಕಲಾ ನಮ್ ಹುಣಸೂರ್ನವ್ರು, ನಾವು ಒಂದು ಅಭಿಮಾನ ಅಂತ ಬಂತು. ತುಂಬಾ ಸಂತೋಷ. ನಮ್ಮ ತಾಯಿ ನನ್ ಮಕ್ಳಿಗೆ ಟೀಚರ್ ಅಂತ. ತುಂಬಾ ಸಂತೋಷ. ಹೇಗನ್ನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಈ ತರ ಚಿತ್ರಗಳು ನೋಡಿದಾಗ ಹೇಗನ್ನಿಸ್ತು ನಿಮ್ಗೆ? ಇನ್ನ 4 ದಿನ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಸರ್ ಹೇಗನ್ನಿಸ್ತು? ಬೇರೆ ಬೇರೆ ತರ ತಗೊಂಡಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ನೀವಿವತ್ತು ನಮ್ಮ ಸಂಕೀರ್ತನ ಚಲನಚಿತ್ರವನ್ನ ನೋಡಿದ್ರಲ್ಲ, ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡ್ಕೋಬಹುದಾ? ಆಕ್ಚುಲಿ ನಾವಿರೋದು ಬ್ಯಾಂಗ್ಳೂರ್, ಮೈಸೂರಲ್ಲಿ. ಬಟ್ ಇದನ್ನ ನೋಡ್ಬೇಕು ಅಂತಾನೆ ನಮ್ಗೆ ಗೊತ್ತಿರೋರು ಹೇಳಿದ್ದಾರೆ. ನೋಡ್ಬೇಕು ಅಂತಾನೆ ಇದಕ್ಕೆ ಬಂದಿರೋದು. ಏನಂತಂದ್ರೆ ಈಗಿನ ಕಾಲದವರಿಗೆ ತುಂಬಾ ಈ ಕನಸು ದಾಸರು ಅವ್ರ ಬಗ್ಗೆ ತುಂಬಾ ಐಡಿಯಾ ಇರಲ್ಲ. ಬಟ್ ಈ ಮೂವಿ ನೋಡೋದ್ರಿಂದ ಯಂಗ್ಸ್ಟರ್ಸ್ ಆಗಿರ್ಬೋದು ಅವ್ರಿಗೆಲ್ಲ ತುಂಬಾ ಬೇಸಿಕ್ ಆಗಿ ಅರ್ಥ ಆಗುತ್ತೆ. ಏನು ಒಂದೊಂದನ್ನು ಹಾಡಿನ ಮೂಲ ಹೇಳಿದ್ದಾರೆ, ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಯಂಗ್ಸ್ಟರ್ಸ್ ನೋಡ್ಲಿ ಅಂಡ್ ದೆಲ್ ಅಂಡರ್ಸ್ಟ್ಯಾಂಡ್ ಇಟ್ ಕ್ವೈಟ್ ಬೆಟರ್ ದನ್ ಅದರ್ ಥಿಂಗ್ಸ್. ಇವಾಗ ಕತೆ ಓದೋಕ್ಕಿಂತನೂ ಈ ತರ ಕುತ್ಕೊಂಡು ನೋಡಿದ್ರೇನೆ, ಈಗಿನ ಮೈಂಡ್ ಸೆಟ್ ಇರೋದು ಹಂಗೆ ಅಲ್ವಾ, ಕುತ್ಕೊಂಡು ನೋಡಿದ್ರೆ ಅವ್ರಿಗೆ ತುಂಬಾ ಬೇಗ ಅರ್ಥ ಆಗುತ್ತೆ. ಪ್ಲಸ್ ನಾನು ಇವಾಗ ಕ್ವೈಟ್ ಸೊ ನನಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅಂಡ್ ಎಷ್ಟು ಇವಾಗ ನನಗೆ ತರ ಚಿಕ್ಕವರೇನೋ ಅಂತಾರೆ, ಚಿಕ್ಕ ಮಕ್ಳಿಗೆ ಅಂತಂದ್ರೆ ಕತೆ ಮೂಲ ಅಥವಾ ಹಾಡಿ ಮೂಲ ಅಂತಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕುತ್ಕೊಂಡು ನೋಡಿದ್ರೆ ಬೋರ್ ಆಗುತ್ತೆ ಅಂತ ಅನ್ಸಲ್ಲ. ಪ್ಲಸ್ ತುಂಬಾ ಕ್ವೈಟ್ ಈಸಿ ಆಗಿ ಅರ್ಥ ಆಗುತ್ತೆ, ಕೇಳಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ
ಕಾಲೇಜ್ ಗೋಯಿಂಗ್ ಪೀಪಲ್ ಅಥವಾ ಸ್ಕೂಲ್ ಟೀನೇಜರ್ಸ್ ಅವ್ರ ಪೇರೆಂಟ್ಸ್ ಅವ್ರು ಎಲ್ಲಾನು ಪ್ರಮೋಟ್ ಮಾಡಿ ಇದನ್ನ ಎಲ್ಲರೂ ಬಂದು ನೋಡಿ. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂಡ್ ಎಲ್ಲರೂ ಬಂದು ನೋಡಿ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ. ತುಂಬಾ ಬೇಗ ಅರ್ಥ ಆಗುತ್ತೆ ಅಂಡ್ ಚೆನ್ನಾಗಿದೆ ಕೂಡ. ನಮ್ಮ ಹಿಂದನ್ನ ಅವ್ರದೆಲ್ಲ ನಾನು ತಿಳ್ಕೊಬೇಕು ಅಲ್ವಾ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್.